ಮಾಡೋದ ಏನು ನೋಡು. ಸುಬ್ಬರು ಒಂದೊಂದು ದಿನ ಕೆಲಸ ಆಗಿರಲ್ಲ, ಮುಂಜಾನೆ ಮುರುದಾಗೆ ಬಂದು ಕೂತಿರ್ತಾರ. ಹಂಗ ಶಾಂತಕ್ಕ ಹಿಂಗ ಶಾಂತಕ್ಕ ಅಂತ ಹೇಳ್ಕೊಂಡು ಇವತ್ತು ಒಬ್ಬಕ್ಕೆ ಬರಲ್ಲ. ನಾನೇ ಹೋಲೇನು ಯಾರ ಮನೆಗಾರ ಇಲ್ಲ ಎಲ್ಲರ ಹೋಲೇನು, ಶೆಟ್ಟರ್ ದುಕಾನ್ ಮುಂದೆ ಸೌಕಾರ ದುಕಾನ್ ಮುಂದೆ ಹೋಗಿ ಕುಂದಿರ್ಲೇನು, ಯಾವತ್ತರ ಬರ್ತಾಳೆ. ಇಲ್ಲ ಅಂತಂದ್ರೆ ಯಾರ ಮನೆಗೆ ಹೋಲಿ ಇವತ್ತು, ಯಾರು ಖಾಲಿಯಾರ? ಜಯಕ್ಕನ ಮನೆಗೆ ಹೋಲೇನು. ಜಯಕ್ಕನ ಮನೆಗೆ ಹೋದ್ರೆ ಆಕೆ ಏನು ಸುದ್ದಿ ಹೇಳ್ತಾ ಹೊಳೆ ಮಳ್ಳೆ ಅದೇ ಕನ್ಸೋಸಿದೆ ಮಾತಾಡ್ತಾ ಮತ್ತೇನು ಹೊಸದು ಹೇಳಂಗಿಲ್ಲ. ಆಕೆಗಾರ ಯಾರು ಸುದ್ದಿ ಗೊತ್ತಿರ್ತದೆ ಬಿಡ. ಊರ್ ಮಂದಿ ಸುದ್ದಿ ಎಲ್ಲ ಗೊತ್ತಿರೋದಂದ್ರೆ ಯಾವತ್ತಿಕ್ಕಿ ದಾಮೋನ್ ಮನೆಗೆ ಹೋಗ್ತೀನಿ. ದಾಮೋನ್ ಮನೆಗೆ ಹೋದ್ನಂದ್ರೆ ಈಕಿ ಎಲ್ಲರೂ ಸುದ್ದಿ ಹೇಳ್ತಾ ಆಕೆ. ಆದ್ರೆ ಯಾವತ್ತು ಏನೇನು ಮಾಡ್ಯಾಳ ಏನೇನಿಲ್ಲ ಎಲ್ಲರೂ ಹೇಳ್ತಾಳ. ಸುದ್ದಿ ಚಂದ ಗೊತ್ತಾಗ್ತವ. ಹೋಗ್ಬೇಕತ್ತೀನಿ ಖರೆ ಏನೋ ಮನೆ ಕೆಲಸ ಅದ ಬಿಟ್ಟು ಹೆಂಗೆ ಹೋಲಿ. ಮತ್ತು ನನ್ನ ಗಂಡ ಬೇರೆ ಕೆಲ್ಸಕ್ಕೆ ಹೋಗ್ಯಾನ ಆತ. ಮತ್ತು ಬಂದಂದ್ರೆ ಒಬ್ಬ ಮನೆ ತಿರ್ಗಕ್ಕೆ ಹೋಗ್ಯಾನ ಅಂತ ಹೇಳಿ ಅಲ್ಲಿಗೆ ಬರ್ತಾನೆ ಹೊಯ್ಕೋತ. ಏನು ಮಾಡಲಿ, ಸುತ್ತಾರ ಸುಡ್ಲಿ ಕೆಲಸ ಮಾಡ್ಬೇಕು ಅನ್ನಿಸ್ತದ. ಆದರೆ ಯಾವ್ದಾರ ಚಾಡಿ ಮಾತು ಕೇಳಿಲ್ಲ, ಯಾವ ಥರ ಮನೆ ಸುದ್ದಿ ಕೇಳಿಲ್ಲ ಅಂದ್ರೆ ಕೆಲಸನೇ ಮಾಡೋಕ್ಕೆ ಮನಸ್ಸು ಬರಲ್ಲ ನನಗೆ. ಹೋಗ್ಬಿಡತ್ತಾಗ ಹೋಗ ಮತ್ತು ಹೋಗಿ ಬಂದು ಆಮೇಲೆ ಮಾಡಿದ್ರೆ ಕೆಲಸ ಎಲ್ಲಿ ಹೋಗ್ತದೆ ಕೆಲಸ ಮನೆಗೆ ಇರ್ತದೆ. ಅದನ್ನು ಯಾವಾಗ ಮಾಡಿದ್ರು ನಡೀತದೆ. ನಂದೇ ಮನೆ ನಂದೇ ಕೆಲಸ ಯಾರು ಕೇಳಿದ್ರೆ ನನಗೆ. ಅಯ್ಯ ಶಾಂತವ, ನೀ ಇಲ್ಲಿದ್ದೇನು? ನಾ ಮನೆಗೆಲ್ಲ ಹುಡುಕಾಡ್ದೆ, ಜರ ಉಳ್ಳಾಕರ ಕೊಡ್ತೀನಂತಂದು ನೀ ಏನು ಮಾಡಕತ್ತಿ ಇಲ್ಲಿ? ಅಲ್ಲಿ ಹುಡ್ಕಾಡಕತ್ತೀನಿ ಕಾಣಲೇ ಇಲ್ಲಲ್ಲ, ಅದಕ್ಕೆ ಇಲ್ಲೇ ಇದೆಯೇನಂತಂದು ಬಂದೆ ನೋಡು. ಜರ ಉಳ್ಳ ಕೊಡಕತ್ತಿ ಬಾ ಒಂದು ಜರ. ಮನಸ್ಸಿಗೆ ಬ್ಯಾಸರ್ಲಕತ್ತದ, ಅದಕ್ಕೆ ಇಲ್ಲಿ ಬಂದು ಕೂತೀನಿ. ಯಾರನ್ನ ಬರ್ತಾರೇನು ಅಂತ ಹೇಳಿ ಯಾರು ಒಬ್ರು ಬರ್ಲಾಗ್ಯಾರ. ಉಳ್ಳ ಕೊಡ್ಬೇಕತ್ತ. ಯಾಕ ಅನ್ನಂಗ ಜಲ್ದಿ ಬಂದಿಲ್ಲ. ಮತ್ತೆ ಯಾಕೆ ಅವತ್ತು ಕೆಲ್ಸಕ್ಕೆ ಹೋಗಿಲ್ಲ ನಲ್ಲಿ? ಹೋಗಿದ್ದೆ ಹೇಳು, ಕೆಲ್ಸಕ್ಕೆ ಹೋಗಿದ್ದೆ. ಅಲ್ಲಿ ನೀರು ಬಿಡಕ್ಕೆ ಹೇಳಿದ್ರು, ನೀರು ಬಿಡಕ್ಕೆ ಹೋಗಿದ್ದೆ. ಈಗ ಕರೆಂಟ್ ಹೋಗ್ಯಾವ. ಈಗೆಲ್ಲಿ ಕರೆಂಟ್ ಕೊಡ್ತಾನೆ? ಮತ್ತಿನ್ನು ಸಂಜೆ ಕಡೆನ ಕೊಡೋದು, ಅದಕ್ಕೆ ಸಂಜೆ ಕಡೆ ಹೋದ್ರಾಯ್ತು ಅಂತ ಹೇಳಿ ಬಂದೆ. ಏನು ಮಾಡಿದ್ದು ಊಟಕ್ಕೆ? ಅಡುಗೆ ಏನು ಮಾಡಿದ್ವಿ ಇವತ್ತು? ಅಡುಗೆ ಏನು ದಿನ ನನಗೇನು ಸ್ಪೆಷಲ್ ಮಾಡಿಲ್ಲ ಅಡುಗೆ ಮಾಡಿದ ರೊಟ್ಟಿ ಪಲ್ಯ. ಮತ್ತೇನು ಮಾಡಕತ್ತದ? ಏನು ಭಾರಿ ತಂತ ಹಾಕಕತ್ತಿದ್ದಿ ಏನೋ ಈಗ ಕೆಲ್ಸಕ್ಕೆ ಹೋಗಕತ್ತೆ ಅಂತ ಹೇಳಿ ಭಾಳ ಮಾತಾಡಕತ್ತೇನು? ಮಾಡಿ ನೋಡಿ ರೊಟ್ಟಿ ಪಲ್ಯ ಮಾಡೀನಿ, ಹೋಗಿ ಅಲ್ಲೆತ್ತೇನು ಐದಾರು ಹೊಡಕಿ ಮಗಳ ನೋಡಿ ಮನೆ ಕೊಡ್ತಾ ಹೋಗು. ಅಲ್ಲ ನಿನ್ನ ಕೋಡಿ, ನಿನಗೆ ಮಂದಿ ಮನೆ ಸುದ್ದಿ ಕೇಳಲಿಲ್ಲ ಅಂದ್ರೆ ತಿಂದಿದ್ದು ಕರಗಂಗಿಲ್ಲ ನೋಡು. ಒಟ್ಟು ಯಾವಾಗ ಮಂದಿ ಮನೆ ಸುದ್ದಿ ಕೇಳಿ, ಯಾವಾಗ ಚಾಡಿ ಹೇಳಿ, ಅದು ಹೇಳಿ ಇದು ಹೇಳಿ ಅಂತ ಕಾಯ್ಕೊಂಡು ಕೂತಿರ್ತಿದ್ದಿ. ಮನ್ಯಾಗ ಗಂಡು ಊಟ ಕೊಡಬೇಕು ಮಾಡಬೇಕು, ಏನಿಲ್ಲ ನೋಡು. ನಾವು ಹೊಲಕ್ಕೆ ಹೋಲಿಲ್ಲ ಅಂದ್ರೆ ಹೋಗಲ್ಲ ಅಂತ ಹೊಯ್ಕೋತಿದ್ದಿ. ಈ ಕೆಲ್ಸಕ್ಕೆ ಹೋಲಕತ್ತೀನಿ, ಒಂದಿಟ್ಟು ಕಮ್ಮಗೆ ಅಡುಗೆ ಮಾಡಕ್ಕಾಗಲ್ಲ ನಿನಗೆ. ಅಡುಗೆ ಮಾಡಂದ್ರೆ ರೊಟ್ಟಿ ಪಲ್ಯ ಕುದಿಸ್ಕೆ ಇಟ್ಟು ಬಂದಾಳ ಇಲ್ಲಿ. ಅನ್ನ ಮಾಡ್ಬೇಕಿಲ್ಲ ನನಗೆ, ಅನ್ನ ಬೇಕು ನನಗೆ, ರೊಟ್ಟಿ ಉಳ್ಳಕ್ಕಾಗಲ್ಲ ನಮಗೆ. ರಾಸನೆ ಕೊಟ್ಟಿಲ್ಲ ಅಂತ ಹೇಳಿ ನಾನೇ ಇಲ್ಲಿ ಕೂತೀನಿ. ಯಾವಾಗ ಕೊಡ್ತಾನೆ ರಾಸನ ಅಂತ ಹೇಳ್ಕೇಸಿಂದ ಅನ್ನ ಮಾಡ್ಬೇಕತ್ತ. ಅನ್ನ ಮಾಡ್ಲಕ್ಕೆ ಎಲ್ಲಿಂದ ತರಲಿ ನಾನು? ಭಾರಿ ದುಡ್ದು ಹೆಸರಾಗಿದ್ದಿ. ಏನೋ ಈಗ ಒಂದು 4 ದಿನ ಆಯ್ತು ಹೊರಗೆ ಹೊಲಕತ್ತೆ ಅಂತ ಹೇಳಿ ಭಾಳ ಕಿಸಿಲಕತ್ತಾನೆ. ಇಲ್ಲ ಮುಂದೆ ಹೋಗು ರೊಟ್ಟಿ ಪಲ್ಯ ಮಾಡಿ ನೋಡಿ, ಹೋಗಿ ಉಂಡು ಕುಂದ್ರು. ಯಾವಾಗ ರಾಸನ ಕೊಡ್ತಾರ ಕೊಟ್ಟಾಗ ಅಕ್ಕಿ ತರ್ತೀನಿ, ತನಿಖೆ ಮಾಡಿ ಬಡಿತೀನಿ. ಎಲ್ಲಿಂದ ತರಲಿ ನಾ ಅಕ್ಕಿ ಹಂಗಾತು ಗೊತ್ತದೆ ನನಗೆ ಏನಾರ? ನಿನ್ನ ಅವನ ಅದೇ ಜರ ಮೆಲ್ಲಕ್ಕೆ ಹೇಳು. ರಾಸನ್ ತರ್ಲಕ್ಕೆ ಯಾಕೆ ಹೋಗಿಲ್ಲ? ಮತ್ತೆ ರಾಸನ್ ಕೊಡ್ಲಕತ್ತಾನಲ್ಲಿ ಇವತ್ತ? ಹರಿಬಿಟ್ಟನ ಹಾಟೆ ಎತ್ತ ಹರಿಬಿಟ್ಟನ ನೋಡುವ ಶಂಕರಯ್ಯ. ಮೊನ್ನೆ ಕೇಳಿ ನೋಡು, ರಾಸನ್ ಎಂದು ಕೊಡ್ತಾ ಶಂಕರಯ್ಯ ಅಂತ ಕೇಳಿದ್ರ ಇನ್ನ 8 ದಿನ ಆದವ ಈ ಕೊಡಂಗಿಲ್ಲ ಅಂತ ಹೇಳೋಣ. ಇವತ್ತು ರಾಸನ್ ಕೊಡಕತ್ತಾನ ಅದಕ್ಕೆ. ನಾ ಏನ್ ಮಾಡ್ಲಿ? ಒಂದು ಟೈಮ್ ಈಗ ಭಾರ ಆಗ್ಯದ. ಈಗ ಹೋದ್ರ ಎಲ್ಲರೂ ಪಾಳಕ್ಕೆ ಹೋಗಿ ನಿಂತಿರ್ತಾರ. ಯಾವಾಗ ತರ್ಲಿ ಯವ್ವ ರಾಸನ್? ತಾಯಿ ನಾ ಏನ್ ಕತಿ ಮಾಡ್ಲಿದು? ಹೆಂಗತ್ತ ಯವ್ವ? ಇವತ್ತು ರಾಸನ್ ಕೊಡ್ಲಕತ್ತಾರತ್ತ. ಯವ್ವ ತಾಯಿ ನಂದೆಂತ ಹಣೆ ಬರ್ಕತಿ ಅದ ಯವ್ವ, ನನಗೆ ಗೊತ್ತೇ ಇಲ್ಲ. ಶಾಂತಕ್ಕಗರ ಗೊತ್ತದೇನು ಕೇಳ್ತೀನಿ ತಡಿ ಯವ್ವ. ಶಾಂತಕ್ಕ ಇಲ್ಲಿದ್ದೇನೆ ಯವ್ವ ತಾಯಿ, ಎಲ್ಲೆಲ್ಲ ಹುಡುಕಾಡಿದ್ನೆ ಯವ್ವನ. ಅಯ್ಯ ನಿಂದ್ರಲ್ಲೇ ಹರಿಬಿಟ್ಟು ಯಾಕೆ ಹಿಂಗೆ ಮಾಡಕತ್ತೀನಿ? ಅಂತ ಪರಿ ಏನಾಯ್ತಲ್ಲ ಯವ್ವ ತಾಯಿ ನಿನಗೆ? ನಿನ್ನ ಹರಿಬಿಟ್ಟು ಜನ ನಿಂತು ಮಾತಾಡು, ಯಾಕೆ ಕೊಡ್ಕೊತ ಮಾತಾಡಕತ್ತೀರಿ? ಯವ್ವ ನಾನು ಹಣೆ ಬರ್ಕತ್ತಿನ ರಾಸನ್ ಕೊಡ್ಲಕತ್ತಾನತ್ತ ಯವ್ವ ಇವತ್ತ ಶಂಕರಪ್ಪ. ಒಂದು ಜರನು ಹೇಳಿಲ್ಲ ನೀನು ಇಲ್ಲೇ ಇದ್ದಲ್ಲ, ಯಾಕೆ ರಾಸನ್ ತರಕ್ಕೆ ಹೋಗಿಲ್ಲಲ್ಲ ನೀನು? ಬರಕತ್ತಿನ ಯಾರು ರಾಸನ್ ತರಲ್ಲ ಯವ್ವ ತಾಯಿ, ನನಗೆ ಗೊತ್ತೇ ಇಲ್ಲ ರಾಸನ್ ಕೊಡೋದು. ಹರಿಬಿಟ್ಟು ಶಂಕರಯ್ಯ ಮನೇನೆ ಕೇಳಿ ನೋಡು, ರಾಸನ್ ನಿಂದು ಕೊಡ್ತಲ್ಲ ಶಂಕರಯ್ಯ ಅಂತ ಕೇಳಿದ್ರ ಇನ್ನ 8 ದಿನ ಆದ ಅಂತ ಹೇಳಿನ ಇವತ್ತು ಆಗೈತೆ ರಾಸನ್ ಕೊಡ್ಲಕತ್ತಾನಂತ ನೋಡು. ಈಗ ನಿಮ್ಮ ಮಾವು ಬಂದು ಹೇಳ್ದ ಗೊತ್ತಾಯ್ತು ನನಗೂ. ಇನ್ನ ಅದೇ ಸುದ್ದಿ ಕೇಳಿ ಹಿಂಗೆ ನಿಂತಿ ನೋಡು, ನೀವು ಓಡ್ಕೊತ ಬಂದಿ ನೋಡು ಅಟ್ರಾಗೆ. ಏನು ಮಾಡ್ದೆ ಯವ್ವ ತಾಯಿ? ಹಿಂಗೆ ಮಾಡಿದ್ರೆ ಟೈಮ್ ಆಗೈತೆ, ಭಾರ ಆಗ್ಯದ. ಈಗ ತಿರುಗಿ ಪಾಳಕ್ಕೆ ನಿಂತಿರ್ತಾರವ ಇವಾಗ. ಹೋಗಮ್ಮ ಹೆಂಗೆ ಇವಾಗ? ಹೋಗಮ್ಮ ನಡಿ ಯವ್ವ, ಯಾಕಿದ್ರಿಲ್ಲಕ್ಕ ಪಾಳೆ ಏನು ಮಾಡೋದದ? ಮತ್ತೆ ನಾಳೆ ಹೋದ್ವಿ ಅಂದ್ರೆ ಅಕ್ಕಿ ಇಲ್ಲ ಅದು ಇಲ್ಲ ಹೇಗಿಸಿಂದ ಕಡಿಮೆ ಮಾಡ್ತಾನವ. ಹರಿಬಿಟ್ಟಿನ ಹಾಟೆ ಕೊಡೋದೇ 4 kg 5 kg ಕೊಡ್ತಾನ, ಅದ್ರಾಗೆ ಮತ್ತೆ 2 kg ಕಡಿಮೆ ಮಾಡ್ತಾನೆ. ಮತ್ತೆ ನಾಳೆಗವ ಎಲ್ಲಿಂದ ತಂದು ಬಾರ ಯವ್ವ, 1 ತಿಂಗಳ ತನ ಆಗ್ಬೇಕಲ್ಲ ರಾಸನ್ ಅಕ್ಕಿ. ನಡಿ ಹೋಗಮ್ಮ ನಡಿ ಸುಮ್ಮ ಹೀಗೆ. ಅಯ್ಯ ಹಂಗಂತಿ ನಡಿ ಹೋಗಮ್ಮಂದ್ರೆ. ಈಗ ಇಲ್ಲ ನೋಡಿ, ಈಗ ನಡಿ ಮನೆ ನಡಿ, ನಾನು ಚೀಲ ತೊಗೊಂಡ್ಕೆ ರಾಸನ್ ತರಕ್ಕೆ ಹೋಗ್ತೀನಿ. ಆಕಿಗೆ ಹೇಳ್ತೀನಿ ಪಿಂಕ ಒಳ ಮನ್ಯಾಗ ಊಟ ಕೊಡ್ತಾರ, ನಡಿ ಊಟ ಮಾಡಿ
ರಾಸನ್ ತರ್ತೀನಿ. ಆತ ಹೇಳು, ಹೋಗು ರಾಸನ್ ತೊಗೊಂಬ. ನಾನು ಹೋಗ್ತೀವಿ, ನಾ ಪಿಂಕ್ ಅವ್ನ ಕೈಲಿ ಇಸ್ಕೋತೀನಿ ಅಂತ. ಮತ್ತು ಚೀಲ ಬೇಕೇನಲ್ಲ, ಮನೆಗೆ ಬರ್ತೇನಲ್ಲ ಬತ್ತ. ಅಯ್ಯ ಮತ್ತೆ ಮನೆಗೆ ಬರ್ತೀನಿ, ಮನೆ ಬಿಟ್ಟು ಸುಡುಗಾಡ್ಕೊಳ್ಳೇನು? ಚೀಲ ಬೇಕಲ್ಲ ಮತ್ತೆ, ಸುಡುಗಾಡ್ದಾಗ ಇಟ್ಟಿನಿ ಚೀಲ, ಮನೆಗೆ ಇಟ್ಟಿನಿ. ನಡಿ ಬರ್ತೀನಿ, ನಾನು ಬರ್ತೀನಿ, ನಡಿ ಚೀಲ ತೊಗೊಂಡ್ಕೆ ಬರ್ತೀನಿ. ಈಗ ನೀನು ಬಾರೆ, ನೀನು ಚೀಲ ತೊಗೊಂಡು ಬಾ, ಹೋಗ ಮತ್ತಿಬ್ರು. ಆಟ ಹೇಳುವ ಶಾಂತಕ್ಕ, ಜಲ್ದಿ ಬಾ, ನಾ ಬರ್ತೀನಿ ಅಂತ ನಾನು ಚೀಲ ತೊಗೊಂಡ್ಬರ್ತೀನಿ. ರಾಸನ್ ಅಂಗಡಿ ಬಲ್ಲಿ ಹೋಗ ಮತ್ತೆ ನಡಿ. ಏ ಪಿಂಕವ, ಪಿಂಕವ, ಏನ್ ಮಾಡಕತ್ತೆ? ನೀನು ಮನೆ ಕೂತು ನೀನು ಸಟಿಲಿ ನೀನು ನೋಡಿದ್ರೆ ಯಾವಾಗ ನೋಡಿದ್ರು ಅದೊಂದು ಕೈಯಾಗ ಫೋನ್ ಹಿಡ್ಕೊಂಡು ಕೂತು ಬಿಟ್ಟಿರ್ತೀನಿ ನೋಡುವ. ನಿನಗತ್ರ ಜಗತ್ನಾಗ ಏನು ನಡಿಲಕತ್ತದ ಏನಿಲ್ಲ, ಒಂದು ಜರನು ಖಬರ್ ಇರಂಗಿಲ್ಲ. ಜರ ಬಾಯಿಲಿ ಜೋಳ ಚೀಲದಲ್ಲಿ ಸಣ್ಣ ಚೀಲ ಇಟ್ಟು ನೋಡೋ ನಾಲ್ಕು ತೊಗೊಂಬ. ರಾಸನ್ ಹೋಗೋದದ, ಹಂಗೆ ರಾಸನ್ ಕಾರ್ಡ್ ತೊಗೊಂಡು ಬಾ. ಅದು ಇವು ಕೋಳಿಗೆ ಎದಕ್ಕೆ ಬಿಟ್ಟಿರಿ? ಸುಮ್ಮನೆ ಇವು ಆ ಕಡೆ ಈ ಕಡೆ ತಿರುಗಾಡ್ತಾವ. ಸುಮ್ಮ ಒಳಗೆ ಹಾಕ್ಬಿಡ್ಬೇಕು ಇಲ್ಲ ಕಡಿ. ನಿಂದು ಬಾರಿ ಅದ, ಕೋಳಿ ಒಳಗೆ ಹಾಕಿಸಿಂದ ಊಟ್ರ ಮುಂದೆ ಏನು ಹಾಕ್ಬೇಕಂತ ಮಾಡಿದ್ದಿ? ಈಗ ಮೊದಲೇ ಅಕ್ಕಿ ಇಲ್ಲತ್ತೆ ನಾ ಬಡ್ಕೊಳಕತ್ತೀನಿ. ಅವಕ್ಕೆ ಬೇಕಿಲ್ಲ ಏನೋ ತಿನ್ನಕ್ಕೆ ಹಾಕ್ಬೇಕಲ್ಲ, ಅದಕ್ಕೆ ಹೊರಗೆ ಬಿಟ್ರೆ ಸುಮ್ಮನೆ ಏನಾರು ಹುಡುಕಾಡ್ಕೊಂಡು ತಿಂತಾವ, ಹುಳ ಪಿಳ ಅಂತಾವ್ ಇಂತಾವೆಲ್ಲ. ನೀ ಸುಮ್ಮ ಕುಂದ್ರು, ನಿನ್ಗೆ ಅದಕ್ಕೆ ಬೇಕಾಗ್ಯದಲ್ಲ. ಏ ಪಿಂಕಿ, ಬಂದೆ ನಾನಿನ ಸಟಿಲಿ. ನೀ ಅಂತ ಒಂದು ಕೆಲಸ ಮಾಡಲ್ಲ ನೋಡು, ಬಡ 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 ಮಾಡಂದ್ರ. ಏ ಅವ್ವ, ಎದಕ್ಕೆ ಉದ್ರಲಾಕತ್ತಿ ಸುಮ್ಮನೆ? ಹಾಂ, ಚೀಲ ಬೇಕಿಲ್ಲ ತಗೊಳ್ಳು, ಇಡೀ ಚೀಲ ತರ್ತೀನಿ ನೋಡು. ಅಲ್ಲಿ ಜೋಳದ ಚೀಲದಲ್ಲಿ ಹೋಗಿನಿ, ಈ ಚಬತ್ಗಳು ಓಡಾಡಕತ್ತಿದ್ವು, ಜೋಳದ ಚೀಲ ಕಡ್ದವ, ಅದಕ್ಕೆ ಜೋಳ ತುಂಬಲಾಕತ್ತಿದ್ದೆ, ತಡ ಆಯಿತು. ನಿಂದಂತರೂ ಬರೀ ಒದ್ರದೇ ಇರ್ತದೆ ನೋಡಿ, ಯಾವತ್ತು ನೋಡಿದ್ರು. ಏನು ಭಾರಿ ಇದು ಮಾಡ್ತಾರಂಗ. ಎದಕ್ಕೆ ಬೇಕಾಗ್ಯದ ಈಗ ಚೀಲ ಹೇಳು? ಚೀಲ ತೊಗೊಂಡ್ಕೆಸಿಂದ ಹೋಗ್ಬೇಕಂತ ಮಾಡೀನಿ ಎಲ್ಲರ ದೇಶಾಂತರ, ಸಾಕಾಗ್ಯದ ನಿನ್ನ ಕಾಲಾಗಾಗಿ. ಅದಕ್ಕೆ ಏವ್ವ, ಮೊದಲ ಕೆಲಸ ಮಾಡ ಯವ್ವ ತಾಯಿ, ಸಾಕಾಗ್ಯದ ನಿನ್ನ ಕಾಲಾಗ ನನಗೂ. ಯಾವಾಗಾರ ಮದುವೆ ಮಾಡಿ ಕಳಿಸ್ತೇನೆ ಅನ್ಸಿಬಿಟ್ಟದ ನನಗೆ. ಅದೊಂದು ಕಡಿಮೆ ಅದೇವ ನನಗ, ಮದುವೆ ಮಾಡೋದು ನಿನಗ. ಮಡಸಾಲ ಹೋಗು, ಮೊದಲೇ ಚೀಲ ತುಂಬ ಹೋಗು. ಅಲ್ಲಿ ರಾಸನ್ ಕೊಡ್ಲಾಕತ್ತಾನಂತ, ರಾಸನ್ ತರಕ್ಕೆ ಹೋಗ್ತೀನಿ. ಅದಕ್ಕೆ ಈಗ ನಿಮ್ಮ ಅಪ್ಪಗಿಟ್ಟು ಊಟಕ್ಕೆ ಕೊಡು, ಎಲ್ಲ ಅಡುಗೆ ಮಾಡಿರ್ತೀನಿ, ಊಟಕ್ಕೆ ಕೊಡು ಒಂಜರ. ಆತ ಹೇಳಿ ಕೊಡ್ತೀನಿ ಅಂತ, ನಾ ಎಲ್ಲ ಊಟಕ್ಕೆ ಕೊಡ್ತೀನಿ. ಹೋಗಿ ರಾಸನ್ ತಗೊಬಾ. ಏಪ್ಪ ಬಾ, ಒಳಗೆ ಬಾ, ನಾ ಊಟಕ್ಕೆ ಕೊಡ್ತೀನಿ. ಆತ ಮಗಳನ್ನ ಬರ್ತೀನಿ, ಕೈ ಕಾಲು ತೊಗೊಂಬರ್ತೀನಿ ಅಂತ. ನಡೀನಿ, ತಾಟ ಹಚ್ಚು ಬರ್ತೀನಿ. ಈಗ ಆಮೇಲೆ ಒಂದೆರಡು ಕೋಳಿಗಳಿಗೆಲ್ಲ ಉಸುಕ ಗೂಡ್ನಾಗ ಹಾಕೋಕ. ಮತ್ತೆ ಯಾವ ಕೆರೆ ಬಂದಕ್ಕೆ ಕೋಳಿ ಎತ್ಕೊಂಡು ಹೋಗಂಗ. ಮೊದಲೇ ಊರಿನ ತುಟ್ಟಿ ಕೋಳಿ ಆಗ್ಯಾವ, ಯಾವ ಕೆರೆ ಬಂದು ತಗೊಂಡು ಹೋದಂದ್ರೆ ಗೊತ್ತಾಗಂಗಿಲ್ಲ ಏನು. ಅಯ್ಯಯ್ಯ, ಆತ ಹೇಳು ಹಾಕ್ತೀನಿ ಅಂತ, ನನಗೇನು ಗೊತ್ತಿಲ್ಲೇನು? ಕೋಳಿ ಬಿಟ್ಟಿವಿ ಅಂದಮೇಲೆ ಹಾಕ್ಬೇಕಾದ್ ಗೊತ್ತಾಗಲ್ಲ ಏನು ನನಗೆ? ಎಲ್ಲ ನೀ ಹೇಳಿದ್ರೆ ಮಾಡ್ತೀನಿ ನೋಡು ನಾನು. ಏನಾರ ಒಂದು ಕೆಲಸ ಹೇಳಿದ್ರಾಯ್ತು, ಹರಕತ್ತ ಹರ್ಕೊಳಕ್ಕೆ ಒಂದೇ ಬರ್ತದೆ ನಿನಗೆ, ಮತ್ತೇನು ಬರ್ತದೆ ನಿನಗೆ? ಏವಾ, ಈಗೇನು ನೀ ರಾಸನ್ ತರ ಕೋತಿ ನಾ ಹೋಳಿ ಅಟ್ಟು ಹೇಳ್ಬಿಡು, ಸುಮ್ಮನೆ ಇಲ್ಲೇ ಹೋದ್ರಕೋತ ನಿಂದ್ರ ಬನ್ನಿ. ಅಯ್ಯ ಆತ ಹೇಳು, ಓದ್ತೀನಂತ. ಅಯ್ಯವ್ವ ಸವಿತಾ ಹಾಕಿಲ್ಲ ನೋಡ. ಅಯ್ಯವ್ವ, ಈ ಹರಿಬಿಟ್ಟು ರೆಂಡರು ಮುಂಜಾನೆ ಬಂದಾಗ ಕಾಣ್ತಾರೆ ಇವರು. ಅಲ್ಲ ಒಂದು ಜರನ ಹೇಳಿ ನೋಡ, ನೀನು ರಾಸನ್ ಬಂದಾಗ ಅಂತ ಹೇಳ್ತಿಸಿಂದ ಹೇಳಿದ್ರೆ ನಾವು ಮುಂಜಾನೆ ಬರ್ತಿದ್ದಿಲ್ಲ. ಕರೆ ನೋಡ ಶಾಂತಕ್ಕ, ಎದಕ್ಕಾರ ಆದ್ರೆ ಅದು ರೆಂಡರು ಎಷ್ಟು ಜಲ್ದಿ ಬಂದ ಕೇಸಿಂದ ಡಂಗುರ ಸಾಕ್ತಾರ ಓಣ್ಯಾಗ. ಮತ್ತು ರಾಸನ್ ಬಂದಿದ್ದು ಒಂದು ಜರ ಹೇಳಿ ನೋಡು. ತಾವೇ ಮುಂದೆ ಬಂದು ಇಸ್ಕೊಂಡು ಹೋಗಕತ್ತು ಮಾಡ್ಯಾರ, ಅದಕ್ಕೆ ಬಂದಾರ, ನಮ್ಗೆ ಹೇಳಿಲ್ಲ ಅವರು. ಸುಂಬಾನಿ ಮಾಡ್ತೀನಿ ರೆಂಡರಿಗೆ ನಾನು. ಏವ ಹರಿಬಿಟ್ಟು ರೆಂಡರೇ, ಅಲ್ಲ ಒಬ್ಬಕ್ಕಾರ ಹೇಳಿರ ಮುಂಜಾನೆ ನನಗೆ ರಾಸನ್ ಬಂದದ, ರಾಸನ್ ತೊಲಕ್ ಹೋಗ್ತೀವಿ, ಬರ್ತೀನ ಶಾಂತಕ್ಕ ಒಂದು ಮಾತು ಕೇಳಿಲ್ಲ. ಏವ ಯಾವಾಗಾರ ಸುದ್ದಿ ಆದ್ರೆ ಎಷ್ಟು ಜಲ್ದಿ ಹೇಳಕ್ ಬರ್ತಿರಲ್ಲ, ಹಂಗ ಶಾಂತಕ್ಕ ಹಿಂಗ ಶಾಂತಕ್ಕ ಹೇಳಿಸಿಂದ. ಅಯ್ಯ ಶಾಂತಕ್ಕ, ನಿನಗೆ ಗೊತ್ತಾಯಿಲ್ಲೇನು ರಾಸನ್ ಬಂದಿದ್ದು? ತಿಂಗಳ 5ನೇ ತಾರೀಕೆ ಕೊಡ್ತಾನಲ್ಲ, ಗೊತ್ತಿಲ್ಲ ನಿನಗೆ ಗೊತ್ತದ ತೆಕ್ಕೊಂಡು ನಾವು ಬಂದಿವವ. ಮತ್ತು ಮುಂಜಾನೆ ಬಂದಿದ್ವಿ, ಮತ್ತು ಅದಕ್ಕೆ ಪಾಳಕ್ಕೆ ನಿಂತೀವಿ ನೋಡುವ. ಅಯ್ಯ ಬುಬ್ಬಣಿ, ನನಗೇನು ಗೊತ್ತಿದ್ರೆ ನಾನು ಬರ್ತಿದ್ದಿಲ್ಲ ಏನು? ನಾನು ಮನೆ ಶಂಕರಪ್ಪ ಕೇಳಿನಿ, ರಾಸನ್ ಕೊಡ್ತೇನಲ್ಲ ಅಂದ್ರೆ ಕೊಡಲ್ಲ ತಂದ, ಅದಕ್ಕೆ ಬಂದಿದ್ದಿಲ್ಲ. ನನಗೇನು ಗೊತ್ತಾಗ ಇವತ್ತು ಕೊಡೋದು. ಡಂಗುರ ಹೊಡ್ಸಾರ ಏನು ನಿನ್ನೆ? ಮತ್ತು ನಿನ್ನೆ ಡಂಗುರ ಹೊಡ್ಸಾರಲ್ಲ, ಯಾಕೆ ನೀನು ಕೇಳಿಸಿಲ್ಲ ನಿನಗೆ? ಅಯ್ಯ ನಮ್ಮ ಮನೆ ಒಳಗಾಟದ ಕೇಸಲ್ಲ ನಮಗ. ಒಂದಿಟ್ಟು ಹೇಳ್ಬೇಕಿಲ್ಲ, ಅಲ್ಲೇ ಇದೀರಿ ಒಣಗೆ ಒಂದಿಟ್ಟು ರಾಸನ್ ತರಕ್ಕೆ ಹೋಗ್ತೀನಿ, ಬರ್ತೇನಂದ್ರೆ ನಿಮ್ದೇನು ಬಾಯಿ ಸಲ್ತಿದ್ದೇನೆ ಒಬ್ಬಕ್ಕನೇ ಹೇಳಿಲ್ಲಲ್ಲ. ಅಯ್ಯ ಹೋಲಕ್ ಬಿಡು, ಈಗ ಬಂದಿದ್ದಲ್ಲ, ಈಗ ನಾವೇನು ತೊಗೊಂಡು ಹೋಗಿವೆ, ನೀನು ನಿಂತೀವಲ್ಲ ತಗೋ. ಒಂದು ಮುಂಜಾನೆ ಬಂದೀವಿ, ಮನೇನು ಕೆಲಸ ಇಲ್ಲ ಬಗ್ಸಿಲ್ಲ, ರೊಟ್ಟಿ ಮಾಡಿದ್ರೆ ರೊಟ್ಟಿಯಾರ ಆತಿತ್ತು. ಮುಂಜಾನೆ ಬಂದು ನಿಂತೀವಿ, ನಾ ಕೊಡಕ್ಕೆ ತಯಾರಿಲ್ಲವ. ನೀನು ಬಂದಿಲ್ಲ ತಗೋಕತ್ತೆತ್ತೋ. ಏವ ಮುಂಜಾನೆ ಬಂದಿರಿ, ನಾ ಕೊಡ್ತೀರೇನೆ? ಏವ ನಮಗೆ ಬಿಟ್ಟು ಬಂದಿರಲ್ಲ, ಅದಕ್ಕೆ ಕೊಟ್ಟಿಲ್ಲಡವ ನಾನು. ಸುಮ್ಮಿಕೆ ಏನೆಲ್ಲ ಅಂತಾರಲ್ಲ, ಅದೇನ ಅಜ್ಜಿ ಕೋಳಿಗೆ ಹೋಗಿದ್ರೆ ಬೆಳಕು ಹರಿತತ್ತ, ಹಂಗೆ ಈಕಿ ಬಂದಿಲ್ಲತ್ತ ಕೊಟ್ಟಿಲ್ಲತ್ತ. ಭಾರಿ ದಿಮಾಕೇನು ಮಾತಾಡಕ್ಕೆ ಕರೆ ನೋಡ ನೀನು, ಎಷ್ಟು ದಿಮಾಕ್ಲೆ ಮಾತಾಡ್ತಾ. ಏನಕ್ಕೆ ಬಂದಿಲ್ಲತ್ತು ಕೊಟ್ಟಿಲ್ಲನು? ಅದೇನೋ ಸರ್ವರ್ ಬಿಸಿ ಆದತ್ತ, ಅದಕ್ಕೆ ಕೊಟ್ಟಿಲ್ಲವ. ಅಲ್ಲ ಶಾಂತಕ್ಕ, ಅಂತಪರಿಯಿಲ್ಲ ಯಾಕೆ ಬಿಸಿಲಾಗ ಓಡಾಡಿ ಬಂದಿದ್ದೀರಿ ರಾಸನ್ ತೊಳಕ್ಕೆ? ನಾಳೆ ತೊಗೊಂಡ್ರೆ ಆತಿದ್ದಿಲ್ಲ ಏನು? ಅಂತಪರಿ ಏನಾಯ್ತು? ಅಯ್ಯ ನಾಳೆ ತೊಳಕ್ ಬಂದ್ರೆ ನಾಳೆಗವ ಏನಂತಾರಲ್ಲ 2 kg ಕಡಿಮೆ ಕೊಡ್ತಾನವ. ಅಕ್ಕಿ ಕಾಲಿಗವ, ಅದು ಕಾಲಿಗವ ತೇಟಿಸಿಂದ ಇಲ್ಲಾರೆಲ್ಲ ಹೇಳ್ತಾನವ. ಬೇಕಲ್ಲವ ಒಂದು ತಿಂಗಳ ತನಕ ಅದೇ ರಾಸನ್ ಅಕ್ಕಿ ಮೇಲೆ ನಾವು ನಡೆಸ್ತೀವಿ. ಅನ್ನ ಬೇಕಲ್ಲ, ಅದ್ರಾಗ ನಮ್ಮ ಮನೆ ತಗ ಅನ್ನ ಇಲ್ಲಾಂದ್ರೆ ನಡೆಯಂಗಿಲ್ಲ, ಬರೀ ರೊಟ್ಟಿ ಮಾಡಿದ್ರೆ ನಡೆಯಂಗಿಲ್ಲ, ತಗ ಅನ್ನ ಬೇಕು. ಅದಕ್ಕೆ ಅಕ್ಕಿ 8 ತುಟ್ಟಿಗೆ ಗೊತ್ತದಿಲ್ಲ ನನಗೆ. 6 ತುಟ್ಟಿ ಅಕ್ಕಿ ತಂದು ಕೇಸಿಂದ ಎಲ್ಲಿ ಒಣಗಾಗ್ತದವ, ರಾಸನ್ ಅಕ್ಕಿ ಆದ್ರೆ ನಡೀತದ. ಅಯ್ಯ ನೀವು ರಾಸನ್ ಅಕ್ಕಿನೇ ಉಣ್ತೀರಿ ನಂತರ? ಅಯ್ಯ ಮತ್ತೆ ನೀ ಅಂತ ಕುಂತೆ ರಾಸನ್ ಅಕ್ಕಿ ಉಣ್ಣಲ್ಲ ನೀನು?
ಅಯ್ಯ ಇಲ್ಲವ ನಾವು ರಾಸನಕ್ಕೆ ಏನು ಅನ್ನ ಏನು ಉಣಲ್ವ ಇವ ಅದೇ ನನ್ನ ಚಂದ ಕಮ್ಮಗತ್ತದೇವ ತಾಯಿ ಅದು ಗಂಟ್ಲಾಗ ಸತ ಇರಂಗಿಲ್ಲ ನಮಗೆ ನಾವು ಪಡ್ಡು ಮಾಡಕ ದೋಸೆ ಮಾಡಕ ಒಯ್ತೀವಿ ಸುಮ್ಮನೆ ಎದ್ರಾಗ ರೇಟ್ ಹಾಕ್ಲಕ್ಕೆ ಬರ್ತೈತೆ ಒಯ್ತೀವ ಇವ ಜೋಳದಾಗ ಪೀಳದಾಗ ಹಾಕಿ ಬೀಸ್ತೀವಲ್ಲ ಅದಕ್ಕೆ ಒಯ್ತೀವ ಇವ ನಾವೇನು ಅನ್ನ ಉಣಲ್ವ ಚಲೋ ರಾಯಚೂರ್ದು ಸೋನಾ ಮಸೂರಿ ಅಕ್ಕಿ ಬರ್ತಾವಲ್ಲ ಅವು ತರ್ತಾರೆ ನಮ್ಮ ಮನೆತ್ತ ಅವೇ ಉಣ್ತೀವ ನಾವು ರಾಸನಕ್ಕೆ ಅನ್ನ ಉಣಲ್ವ ಇವ ನಿಮ್ಗೆ ಹೆಂಗೆ ಓದ್ತದೇನವ ಅದು ನಮಗಂತೂ ಹೋಗಲ್ವ ಅಯ್ಯ ಬಿಡವ ನೀ ಸೌಕಾರ ಬಂದಿದ್ದೀವ ಅದಕ್ಕೆ ರಾಯಚೂರು ಸೋನಾ ಮಸೂರಿ ಅಕ್ಕಿ ತಂದು ಉಣ್ತಿದ್ದವ ನಾವದಿಂದ ನಮ್ಮವ ಯವ್ವ ನಾವಿದೇ ರಾಸನ ಅಕ್ಕಿನೇ ನಮ್ಮ ಹೊರಗಡತದ ನಾವೇ ಉಣ್ತೀವವ. ಅಯ್ಯ ಹೌದು ಎಲ್ಲಕ್ತು ಅದ್ರಾಗೇನತ್ತು ಯಾವುದು ಯಾರಿಗೆ ಸಟ್ಟತ್ತದ ಅದು ಉಣದವ ಅದ್ರಾಗೇನದ ಅಂದಂಗೆ ಇವೇನು ಶಂಕರಪ್ಪ ಕೊಡಂಗೆ ಕಾಣಲ್ವ ಇವತ್ತೇನು ರಾಸನ ಏನು ಮಾಡ್ತಾನೇನು ನನಗರ ನಿಂತು ಕಾಲು ಬ್ಯಾನ್ ಎಲ್ಲತ್ತವ ಒಂದಿಟ್ಟ ಮನೆಗೆ ಹೋಗಿ ಬರ್ತೀನವ ಇವ ಯಾಕ ಕಣ್ಣು ತಿರುದಂಗೆ ಅಲ್ಲತ್ತವ ಜರಕ್ಕೆ ಹೋಗಿ ಶರ್ಬತ್ ಕುಡಿಕೆ ಬರ್ತೀನವ. ಅಲ್ಲ ಶಾಂತಕ್ಕ ಈಕೆ ರಾಸನಕ್ಕೆ ಅನ್ನ ಉಣಲತ್ತ ನೋಡು ಈಕಿ ಎಷ್ಟ್ರ ದಿಮಾಕಿದ್ದಿರ್ಬೇಕಿಂದು ಅಲ್ಲ ರಾಸನಕ್ಕೆ ಅನ್ನಕ್ಕೆ ಏನಾಗಿರ್ಬೇಕು ಅಂತ ಪರಿ ಹಂಗೆ ನೋಡಿದ್ರೆ ಪಾಲಿಸ್ ಅಕ್ಕಿ ಉಂಡ್ರೆ ಏನೋ ಸುಡ್ಗಾಡು ರೋಗ ಎಲ್ಲ ಬರ್ತಾವ ಶುಗರ್ ಬರ್ತದ ಬಿ ಪಿ ಬರ್ತದ ಅಂಥದ್ದು ಇಂಥದ್ದು ಅಂತ ಹೇಳ್ತಾರೆ ರಾಸನಕ್ಕಿನೇ ಚಲೋ ಉಳ್ಳಾಕ ಅಂತ ಹೇಳ್ತಾರೆ ಈಕಿ ಸುಬ್ಬಿ ರಾಸನಕ್ಕೆ ಉಣಲತ್ತ ನೋಡಿಕಿ ಎಷ್ಟು ದಿಮಾಕಿದ್ದಿರ್ಬೇಕಿಂದು ಏವ ಈಕಿ ನಾನು ಹೇಳ್ತಿದ್ದೆ ಏವ ರಾಸನಕ್ಕೆ ಅನ್ನ ಉಣಲತ್ತಿಕ್ಕೆ ರಾಸನಕ್ಕೆ ಅನ್ನ ಎಲ್ಲ ಸುಳ್ಳು ಹೇಳ್ತಾಳೆ ನೀನು ಕೋಡಿ ಈಕಿನೇ ತಂದಿದ್ದಿ ರಾಸನಕ್ಕೆ ಅನ್ನ ಉಣ್ತಾರ ಈ ಬೋಳಿದ ಹೇಳ್ತೀನಿ ನೀನು ಬಿಡು ನನಗೇನು ಗೊತ್ತಿಲ್ಲಕ್ಕಿಂದು ರಾಸನಕ್ಕೆ ಅನ್ನನೇ ದಿನಕ್ಕೆ ಒಂದೇ ಒಂದು ಸರ್ತಿ ಮಾಡ್ತಾಳೆ ನಾವಿನ ಎರಡೆರಡು ಸಲ ಮಾಡ್ಕೊಂಡು ಉಣ್ತೀವಿ ಆಕಿನ ಸಸಿಗೆ ಹೇಳಲ್ಲ ಮೊನ್ನೆ ಅಯ್ಯ ನಮ್ಮ ಅತ್ತಿ ರಾಸನಕ್ಕೆ ಅನ್ನ ಇರ್ತಾವ್ರ ಅನ್ನನೇ ಮಾಡಂತಾಳ್ರಿ ಚಲೋ ಅಕ್ಕಿ ಅನ್ನ ಮಾಡಿದ್ರೆ ಬ್ಯಾಡ ಅಂತಾಳ ಯಾರನ್ನ ಬಂದಾಗ ಹೋದಾಗ ಇಟ್ಟೆ ಚಲೋ ಅಕ್ಕಿ ಅನ್ನ ಮಾಡಂತಾಳ್ರಿ ಅದನ್ನು ಒಂದೇ ಟೈಮ್ ಮಾಡ್ಬೇಕಂತಾಳ್ರಿ ಎರಡು ಟೈಮ್ ಮಾಡಿದ್ರೆ ಬೇಗ ನಿಲ್ತಾಳ್ರಿ ನಮಗಾರ ಅನ್ನ ಬೇಕ್ರಿ ಅಂತ ಹೇಳಿ ಪಾಪ ಸಸಿ ಮೊನ್ನೆ ಹೇಳಕತ್ತಿತ್ತು ಈಗಿನ ತಂದಿರಿ ಇಲ್ಲಾದ್ರೆ ಸುಳ್ಳು ಹಾಕೋತ ದಿಮಾಕ್ ಮಾಡ್ತಾಳೆ ದಿಮಾಕ್ ನಮ್ಮೊಂದು. ಅಯ್ಯ ಹೌದಾ ಇದ್ದಿರತ್ ಬಿಡವ ಇವ ನಮಗೆ ಯಾಕೆ ಬೇಕವ ಶಾಂತಕ್ಕ ಮಂದಿ ಮನೆ ಸುದ್ದಿ ಉಂಡ್ರೋ ಉಂಡಿಲ್ಲ ಅಂತ ಹೇಳೋರ ಭಾಳ ಬಂದಾರವ ಈಗಲ್ಲ ಇರ್ಲಕ್ ಬಿಡು ಅಂದಂಗೆ ಶಾಂತಕ್ಕ ನೀವು ರಾಸನಕ್ಕಿನೇ ಉಣ್ತೀರಲ್ಲ ಮತ್ತೆ ಅಯ್ಯ ನಾವು ರಾಸನಕ್ಕಿನೇ ಉಣ್ತೀವಿ ನಾವೇನು ಚಲೋ ಹಾಕ್ಕೊಂಡವ ತಾಯಿ ನಮಗೇನು ಚಲೋ ಹಾಕಿ ತರ್ಲಕ್ಕ ಏನು ಸುಮ್ಮನೆ 70 ರೂಪಾಯಿ 80 ರೂಪಾಯಿ ಕೆಜಿ ಹಾಕಿ ಕೊಡ್ತಾರ ಎಲ್ಲಿಂತಾರಮ್ಮ ಇವೇ ಮನ ರಾಸನಕ್ಕಿನೇ ಚಂದ ಇರ್ತಾವ ಇದೇ ಚಂದ ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೆ ನಾವು ಇದೇ ಉಣ್ತೀವವ ನಾವೇ ಸುಳ್ಳು ಹೇಳಲ್ವ ಮಂದಿ ಹಂಗ ಇಲ್ಲಾರ್ದೆಲ್ಲ ಎಲ್ಲಿ ಹೇಳವ ನಾವು ಎದ್ದಿದ್ದಂಗೆ ಹೇಳ್ತೀವಿ ನಾವು. ಅಯ್ಯ ರಾಸನಕ್ಕಿಗೇನು ಅವೇನು ಹುಳ ಹತ್ತಿರ್ತಾವನು ಅವನು ಚಲೋನೇ ಇರ್ತಾವ ಬಿಡು ಹಿಂಗೆ ಯಾರನ್ನೊಬ್ರು ಇಲ್ಲಾರ್ದೆಲ್ಲ ಸೋಗ್ ಮಾಡ್ತಿರ್ತಾರೆ ಮಂದಿದು ನೋಡ್ಕೊಂಡು ದಿಮಾಕ್ ಮಾಡ್ಕೊಂಡು ಮಾತು ಹೇಳ್ತಾರೆ ಅಷ್ಟೇ ಅದ್ರಾಗ ಏನದವ ರಾಸನಕ್ಕಿನೂ ಚಲೋನೇ ಇರ್ತಾವಲ್ಲ ಏನು ಉಣಲ್ಲೇನು ಯಾರೂ ನಾವು ಅದೇ ಉಣ್ತೀವವ ಯವ ನಮ್ಮ ಮಾತುಕತೆ ಇನ್ನೂ ಮುಂದುವರಿತಾವ್ರಿ ಮುಂದಿನ ವಿಡಿಯೋ ಬರೋ ತನಕ ಕಾಯಿರಿ ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ಲಾತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟು ನಮ್ಗೆ ಭಾಳ ಮುಖ್ಯ ಅದ ರೀ ಹಾಂ ರೀ ಮತ್ತೆ ಸಿಗೋಣಂತ್ರಿ ಮುಂದಿನ ವಿಡಿಯೋದಾಗ.